ವ್ಯವಹಾರವೂ ಕೂಡ ಬರುತ್ತೆ, ಒಳ್ಳೊಳ್ಳೆ ಕೆಲಸಗಳು ಬರುತ್ತೆ, ಒಳಗಡೆ ಓಡಾಡುವಂಥ ಯೋಗ ಫಲವೂ ಕೂಡ ಬರುತ್ತೆ, ಹೊಸ ಹೊಸ ಕೆಲಸವನ್ನು ಆರಂಭ ಮಾಡುವಂಥ ದಿನಗಳೂ ಕೂಡ ಬರುತ್ತೆ, ಯೋಚನೆಗಳು ಬರುತ್ತೆ, ಕೈ ಹಾಕಿದ ಕೆಲಸದಲ್ಲಿ ಸ್ವಲ್ಪ ಹಣಕಾಸಿನ ಅನುಕೂಲತೆಗಳು ನಿಮ್ಗೆ ಆಗಿಬರುತ್ತೆ. ಯಾವಾಗಲೂ ಸಹ ಮೈ ಕೈ ಮುರಿಯೋದು, ಕೈಕಾಲು ಮುರಿಯೋದು, ಒಂದು ರೀತಿಯಾದಂಥ ಆಕಳಿಕೆ ಮಾಡೋದು, ತೂಕುಡಿಕೆ ಮಾಡೋದು, ಇದೆಲ್ಲವೂ ಸಹ ದರಿದ್ರತೆಯ ಲಕ್ಷಣಗಳು. ಇದನ್ನು ಮಾಡಲಿಕ್ಕೆ ಬಿಡಬೇಡಿ. ಇದೆಲ್ಲವೂ ಮೀನರಾಶಿಗೆ ಆಗುತ್ತೆ. ಜೊತೆಯಲ್ಲಿ ನಿಮಗೆ ಒಂದು ಖುಷಿ ಪಡುವಂಥ ವಾತಾವರಣ ಏನಂತಂದರೆ, ನಿಮಗೆ ಗುರು ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಇದು ಮಾಸ ಭವಿಷ್ಯ, ಆಗಸ್ಟ್ ತಿಂಗಳಲ್ಲಿ ಮಾಸ ಭವಿಷ್ಯದ ಮೀನರಾಶಿಗೆ ಈ ಆಗಸ್ಟ್ ತಿಂಗಳು ಏನಾದರೂ ಒಂದು ಬದಲಾವಣೆಗಳನ್ನು ಮಾಡ್ತಾ ಗುರುಗಳೇ ಅಂತ ಅಂದರೆ ಖಂಡಿತವಾಗಿ ಅಂಥ ಬದಲಾವಣೆಗಳೇನು ಕಾಣೋದಿಲ್ಲ. ಮೀನರಾಶಿಗೆ ಜನ್ಮದಲ್ಲಿರುವಂಥ ಶನಿಗ್ರಹ, ಮೀನರಾಶಿಗೆ 7.5 ಶನಿಗ್ರಹ, ಜನ್ಮದಲ್ಲಿ ಶನಿ ಬಂದಾಗ ನೀವು ತಿಳ್ಕೊಳ್ಬೇಕಾಗ್ತದೆ, ಶನಿ ಯಾವಾಗ ಜನ್ಮದಲ್ಲಿ ಬಂದು ಕೂತ್ಕೊಳ್ತಾನೆ, 7.5 ಜನ್ಮದಲ್ಲಿ ಬಂದು ಕೂತ್ಕೊಂಡಾಗ ಅತಿಯಾದಂಥ ಸೋಂಬೇರಿತನ. ನೀವು ಎಲ್ಲಿ ಕೂತ್ಕೊಳ್ತೀರಿ ಅಲ್ಲಲ್ಲೇ ನಿದ್ದೆ ಮಾಡ್ತಿರ್ತೀರಿ. ಸುಮ್ಮನೆ ಒಂದು 10 ನಿಮಿಷ ಟೈಮ್ ಕೊಡ್ಸೋಕೆ ಅಲ್ಲೇ ನಿದ್ದೆ, ಅಂತ ದಾರಿದ್ರತೆ ಆವರಿಸ್ಕೊಂಡ್ಬಿಡುತ್ತೆ. ಈ ಅತಿಯಾದಂಥ ನಿದ್ರೆ ಸಿಕ್ಕಿತ್ತಲ್ಲೇ ತೂಗುಡಿಸೋದಿದೆಯಲ್ಲ, ಅದು ದರಿದ್ರ ಲಕ್ಷ್ಮಿಯನ್ನು ಆವಾಹನೆ ಮಾಡ್ದಂಗೆ. ಈ ಮನೆಗಳಲ್ಲಿ ಯಾವಾರು ಒಬ್ಬ ವ್ಯಕ್ತಿಗಳು ಯಾರೋ ಬಂದು ತೂಗುಡಿಸ್ತಾ ಇದ್ದರೆ ಮೊದಲು ಅವ್ರನ್ನ ಮನೆಯಿಂದ ಹೊರಗಡೆ ಸ್ವಲ್ಪ ಓಡಾಡ್ಕೊಂಬಾರಪ್ಪ, ಎಲ್ಲಾರ ಒಂದು ಪಾರ್ಕ್ ಹೋಗಿ ಓಡಾಡ್ಕೊಂಡು ವಾಕ್ ಮಾಡ್ಕೊಂಬ, ಇಲ್ಲೆಲ್ಲಾರ ಒಂದು ದೇವಸ್ಥಾನಕ್ಕೆ ಹೋಗು ಅಂತ ಹೊರಗಡೆ ಕಳಿಸಿ. ಯಾವಾಗಲೂ ಮನೇಲಿ ತೂಗುಡಿಸುವಂಥದ್ದು ಅದು ದರಿದ್ರ. ಹಣಕಾಸನ್ನು ನೀರು ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೆ ಅವಕಾಶವನ್ನು ಕೊಡಬಾರ್ದು. ಜನ್ಮದಲ್ಲಿ ಶನಿ ಬಂದಾಗ ಮಾಡುವಂಥದ್ದೇ ಇದನ್ನು ಆಕಳಿಕೆ ತೂಗುಡಿಕೆ ಇವೆಲ್ಲವೂ ತಂದು ಕೊಡ್ತಾ ಇರ್ತಾನೆ. ಅಂತ ಸೋಂಬೇರಿತನ, ಮೈಯೆಲ್ಲವೂ ಜಡ್ಡು ಬಂದಂಗೆ ಜಡತ್ವವನ್ನು ತಂದು ಕೊಡ್ತಾನೆ. ಯಾವಾಗಲೂ ಸಹ ಮೈ ಕೈ ಮುರಿಯೋದು, ಕೈಕಾಲು ಮುರಿಯೋದು, ಒಂದು ರೀತಿಯಾದಂಥ ಆಕಳಿಕೆ ಮಾಡೋದು, ತೂಕುಡಿಕೆ ಮಾಡೋದು, ಇದೆಲ್ಲವೂ ಸಹ ದರಿದ್ರತೆಯ ಲಕ್ಷಣಗಳು. ಇದನ್ನು ಮಾಡಲಿಕ್ಕೆ ಬಿಡಬೇಡಿ. ಇದೆಲ್ಲವೂ ಮೀನರಾಶಿಗೆ ಆಗುತ್ತೆ. ಜೊತೆಯಲ್ಲಿ ನಿಮಗೆ ಒಂದು ಖುಷಿ ಪಡುವಂಥ ವಾತಾವರಣ ಏನಂತಂದರೆ, ನಿಮಗೆ ಗುರುಬಲ ಚೆನ್ನಾಗಿದೆ. ಈ ಗುರುಬಲ ಚೆನ್ನಾಗಿದ್ದಾಗ ವ್ಯವಹಾರವೂ ನಿಮಗೆ ಅನುಕೂಲವಾಗಿ ಕೂಡ ಬರುತ್ತೆ, ಒಳ್ಳೊಳ್ಳೆ ಕೆಲಸಗಳು ಬರುತ್ತೆ, ಒಳಗಡೆ ಓಡಾಡುವಂಥ ಯೋಗ ಫಲವೂ ಕೂಡ ಬರುತ್ತೆ, ಹೊಸ ಹೊಸ ಕೆಲಸವನ್ನು ಆರಂಭ ಮಾಡುವಂಥ ದಿನಗಳೂ ಕೂಡ ಬರುತ್ತೆ, ಹೊಸ ಹೊಸ ಯೋಚನೆಗಳು ಬರುತ್ತೆ, ಕೈ ಹಾಕಿದ ಕೆಲಸದಲ್ಲಿ ಸ್ವಲ್ಪ ಹಣಕಾಸಿನ ಅನುಕೂಲತೆಗಳು ನಿಮ್ಗೆ ಆಗಿಬರುತ್ತೆ. ಇದೆಲ್ಲವೂ ಇದ್ದರೂ ಸಹ ನಿಮಗೆ ಆ 7.5 ಶನಿ ಅನ್ನುವಂಥದ್ದು ಆವರಿಸ್ಕೊಂಡು ನಿಮ್ಮನ್ನು ಒಂದು ರೀತಿಯಿಂದ ಕೇರ್ಲೆಸ್ಸು, ಒಂಥರ ಲೇಜಿ, ಒಂಥರ ಬೇಡ ಅನ್ನುವಂತಹ ವಾತಾವರಣ ಇದೆಲ್ಲವನ್ನು ತಂದು ಕೊಡ್ತಾನೆ. ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಗುರುಬಲ ತುಂಬ ಚೆನ್ನಾಗಿದೆ. ಮೀನರಾಶಿ ಗುರುಬಲ ತುಂಬ ಚೆನ್ನಾಗಿದ್ದ, ನಾನಾಗಲೇ ಹೇಳ್ದಂಗೆ ವ್ಯವಹಾರಗಳೆಲ್ಲವೂ ಅನುಕೂಲವಾಗಿ ನಮ್ಮ ಹತ್ರ ನಾವು ಕುಂತಿರೋ ಜಾಗದಲ್ಲೇ ಕೂಡ ಬರುವಂಥ ವಾತಾವರಣಗಳನ್ನು ಬರುತ್ತೆ. ಆದರೆ ನಮ್ಮ ಲೇಜಿ, ನಮ್ಮ ಕೇರ್ಲೆಸ್ಸು, ನಮಗೆ ಒಂದು ರೀತಿಯಾದಂತಹ ಇಷ್ಟ ಇಲ್ಲದ ವಾತಾವರಣಗಳು ಇವೆಲ್ಲವೂ ಸಹ ನಮ್ಮನ್ನು ಆಗುವಂಥ ಕೆಲಸವನ್ನು ಕೆಡಿಸಿ ಎಲ್ಲವೂ ಹಾಳು ಮಾಡಿಬಿಡುತ್ತೆ. ಅದರಿಂದ ಎಚ್ಚರಿಕೆಯನ್ನು ವಹಿಸಿ. ರಾಷ್ಟ್ರಾಧಿಪತಿಯಾದಂಥವನು ಗುರುಗ್ರಹ, ಯೋಗದಲ್ಲಿರುವಂಥವನು ಗುರುಗ್ರಹ, ಜನ್ಮದಲ್ಲಿರುವಂಥವನು 7.5 ಶನಿಗ್ರಹ. ಆದ್ದರಿಂದ ಶನಿಮಾತ್ಮನ ಪ್ರಾರ್ಥನೆ, ಶನಿಮಾತ್ಮನ ಉಪಾಸನೆ, ಅವನ ಧ್ಯಾನ, ಅವನ ಮತ್ತು ನೈವೇದ್ಯ, ಪೂಜೆ, ಅಷ್ಟೋತ್ತರ ಇವೆಲ್ಲವೂ ಇಂಪಾರ್ಟೆಂಟ್ ಬೇಕು. ನಾನು ಆಗಲೇ ಮತ್ತೊಮ್ಮೆ ಹೇಳ್ತೀನಿ, ನಾನು ಮನೆಯಲ್ಲಿ ಆದಷ್ಟು ಸಹ ಕಾಲಹರಣ ಮಾಡೋದನ್ನು ಬಿಡಿ. ಮನೆಯಿಂದ ಹೊರಗಡೆ ಹೋಗಿ ದುಡಿಮೆ ಮಾಡ್ತಿರೋ, ಅಥವಾ ದುಡಿಮೆ ಮಾಡಲಿಲ್ಲ ಅಂದರೆ ಅಟ್ಲೀಸ್ಟ್ ಹೊರಗಡೆ ಓಡಾಡ್ಕೊಂಬರ್ತಿರೋ, ಯಾವುದಾದ್ರು ಒಂದು ಜಾಗದಲ್ಲಿ ಒಂದು ಮಾತುಕತೆಗಳನ್ನು ಮಾಡ್ಕೊಂಬರ್ತಿರೋ. ಆದರೆ ಮನೆಯಲ್ಲಿ ತೂಗುಡಿಕೆ, ಆಕಳಿಕೆ, ಮೈ ಮುರಿಯೋದು ಇವೆಲ್ಲವೂ ಕಡಿಮೆ ಮಾಡ್ಕೊಳ್ಳಿ ಮೀನರಾಶಿಯವರಂತ ಒಂದು ಸಣ್ಣದಂಥ ಕಿವಿ ಮಾತನ್ನು ಹೇಳ್ತಾನೆ. ನಮಸ್ಕಾರ.